ಇವರೆಲ್ಲ ನನ್ನ ಹಳೆಯ ಫ್ರೆಂಡ್ಸು. ನಾವು ಚಿಕ್ಕದ್ರಿಂದ ಒಟ್ಟಿಗೆ ಬೆಳೆದಿರೋ ಫ್ರೆಂಡ್ಸು. ಮೆಮೊರಿಗೆ ಇವರೆಲ್ಲರ ಜೊತೆ ಒಂದು ಸೆಲ್ಫಿ ತಗೋತಾ ಇದೀವಿ ನೋಡಿ. ಇವ್ರು ಫಸ್ಟ್ ಸತ್ಯನಾರಾಯಣ ಸ್ವಾಮಿದು ಪೂಜೆ. ತುಂಬಾ ದಿನ ಆಯ್ತಲ್ವಾ ವಿಡಿಯೋ ಮಾಡಿ, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪೂಜೆ ಎಲ್ಲ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ನಾನು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಿ. ಯಾಕೆ ಇಷ್ಟು ದಿನ ಅಪ್ಲೋಡ್ ಮಾಡಿಲ್ಲ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಮೈಸೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಇವತ್ತೊಂದು ದಿನ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ವಿಡಿಯೋದಲ್ಲಿ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ಹಾಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ನನ್ನ ಮುಖ ಫುಲ್ಲು ಡಲ್ ಆಗಿಬಿಟ್ಟಿದೆ, ನೋಡ್ತಾ ಇರ್ಬೋದು. ಯಾಕಪ್ಪ ಅಂದರೆ ಬ್ಯಾಕ್ ಟು ಬ್ಯಾಕ್ ಹಬ್ಬ ಫಂಕ್ಷನ್ನು ಎಲ್ಲ ಒಟ್ಟಿಗೆ ಬಂದಿದೆ. ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಯಿತು. ಈಗ ನಮ್ಮ ಮನೇಲಿ ಫಂಕ್ಷನ್. ಏನು ಫಂಕ್ಷನ್ ಅಂತ ಅಂದರೆ ನನ್ನ ಸಿಸ್ಟರ್ದು ಪಾಪುಗೆ ನಾಮಕರಣ ಮತ್ತು ಸತ್ಯನಾರಾಯಣ ಸ್ವಾಮಿದು ಪೂಜೆ. ತುಂಬ ದಿನ ಆಯ್ತಲ್ವ ವಿಡಿಯೋ ಮಾಡಿ, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪೂಜೆ ಎಲ್ಲನೂ ಇದೆ ಈ ವಿಡಿಯೋದಲ್ಲಿ. ಪೂಜೆ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಹೇಗಾಗಿದೆ, ಹೇಗಿರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಬಟ್ ಇವತ್ತಲ್ಲ, ನಾಳೆ ಇರೋದು. ಬಟ್ ನಾನು ಇವತ್ತು ಒಂದು ಸ್ವಲ್ಪ ವಿಡಿಯೋದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬೇಗ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾನು ಈಗ ವರಮಹಾಲಕ್ಷ್ಮಿ ಹಬ್ಬ ಆಗೋಯ್ತು, ಸೊ ಅದರದ್ದು ಬೇಡ. ಈಗ ಅಂದರೆ ಫಂಕ್ಷನ್ಗೆ, ನಾಮಕರಣಕ್ಕೆ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಸೊ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಸ್ಯಾರಿ ಜೊತೆಗೆ ನನ್ನ ಸಿಸ್ಟರ್ ಕೂಡ ಮೈಸೂರು ಸಿಲ್ಕೆ ತೊಗೊಂಡಿದ್ದಾಳೆ ಫಂಕ್ಷನ್ಗೆ. ಹಾಗೆ ಇನ್ನು ಗಣೇಶ ಹಬ್ಬ, ಗೌರಿ ಹಬ್ಬ, ಅದಕ್ಕೂ ಕೂಡ ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ. ಅದನ್ನು ಹಬ್ಬದ ಬ್ಲಾಗಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಯಾವ ಸೀರೆ ತೊಗೊಂಡಿದ್ದೀನಿ ಫಂಕ್ಷನ್ಗೆ ಅನ್ನೋದನ್ನು ತೋರಿಸ್ತೀನಿ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ, ಆಶೀರ್ವಾದ ಮಾಡಲಿ. ಮೆಂಟಲಿ, ಫಿಸಿಕಲಿ, ಹಾರ್ಟ್ಫುಲಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಫೈನಾನ್ಷಿಯಲಿ ಯಾರ್ಯಾರಿಗೆ ಯಾವ್ದು ಬೇಕೋ ಅದನ್ನು ಕೊಟ್ಟು ಆ ದೇವರು ಎಲ್ಲರಿಗೂ ಕಾಪಾಡಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬನ್ನಿ, ಆಗಿದ್ರೆ ಸೀರೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋ ಕೂಡ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಜ್ವರ ಬಂದಿತ್ತು ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ತೊಗೊಂಡಿರೋದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಸಿಸ್ಟರ್ ಸ್ಯಾರಿ ಇದು. ಟ್ರಿಬಲ್ ಕಲರಲ್ಲಿದೆ. ರಾಣಿ ಪಿಂಕ್ ಕಲರ್, ಪರ್ಪಲ್ ಕಲರ್, ಕ್ರೀಮ್ ಕಲರ್ ಆ್ಯಂಡ್ ಗೋಲ್ಡನ್ ಮಿಕ್ಸ್ ಇರೋ ಅಂಥದ್ದು. ಇದೇ ಕಲರಲ್ಲಿ ಕುಚ್ಚು ಕೂಡ ಹಾಕ್ಸಿದ್ದೀನಿ, ಬೇಬಿ ಕುಚ್ಚು. ಅದಕ್ಕೆ ಒಂದೊಂದು ಕ್ರಿಸ್ಟಲ್ ಮಾತ್ರ ಹಾಕ್ಸಿದ್ದೀನಿ. ನನಗೆ ತುಂಬ ದೊಡ್ಡದಾಗೆಲ್ಲ ಕುಚ್ಚು ಹಾಕ್ಕೊಳ್ಳೋದಂದರೆ ಇಷ್ಟ ಆಗಲ್ಲ. ಈ ಥರ ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕಿರೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಡಿಸೈನೆಲ್ಲ ಹಾಕಿಸ್ಕೊಂಡಿದ್ದೀನಿ. ಸ್ಯಾರಿ ಮಾತ್ರ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಅವಳು ತೊಗೊಂಡಿದ್ದು. ಬಟ್ ನಾನು ಈ ಸ್ಯಾರಿದು ವಿಡಿಯೋ ಫಸ್ಟೇ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಆ ಸ್ಯಾರಿದು ವಿಡಿಯೋ ಮಾಡಿಕೊಂಡೆ. ಇನ್ನೂ ಐರನ್ ಕೂಡ ಆಗಿಲ್ಲ, ಎಲ್ಲ ಸುಕ್ಕ ಹಾಗೆ ಇದೆ, ನೋಡ್ತಾ ಇರ್ಬೋದು. ನಾನು ಈ ಥರ ವರ್ಕ್ ಅಂತೂ ಮಾಡಿಸಿರಲಿಲ್ಲ ಸ್ಯಾರಿಗೆ. ನಾನು ನನ್ನ ಸಿಸ್ಟರ್ ಇಬ್ಬರು ಸೇರಿ ಒಂದೇ ಥರ ಡಿಸೈನ್ದು ಬ್ಲೌಸ್ನ ತೊಗೊಂಡು ಸ್ಟಿಚ್ ಮಾಡಿಸಿದ್ದು. ಇವಾಗ ಟ್ರೆಂಡಿಂಗ್ ಆಗಿದೆ ಆ ಬ್ಲೌಸ್ ಡಿಸೈನ್ ಅಂತೂ. ಇನ್ನು ನಾನು ಕೂಡ ಇದೇ ಕಲರ್ ಸ್ಯಾರಿನ ತೊಗೊಂಡಿರೋ ಅಂಥದ್ದು. ನನ್ನ ಹತ್ರ ಮಾವಿನಕಾಯಿ ಬಾರ್ಡ್ರಲ್ಲಿರೋ ಅಂಥದ್ದು ಸ್ಯಾರಿ ಇರಲಿಲ್ಲ ಮೈಸೂರು ಸಿಲ್ಕಲ್ಲಿ. ಸೊ ಹಾಗಾಗಿ ನಾನು ಈ ಥರ ಸ್ಯಾರಿನ ತೊಗೊಂಡಿದ್ದೀನಿ. ವೇರ್ ಮಾಡಿದ್ರೆ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಇನ್ನು ಈ ಬ್ಲೌಸು ಅಷ್ಟೇ, ಎಷ್ಟೊಂದು ಸೀರೆಗೆಲ್ಲ ವರ್ಕ್ ಮಾಡಿಸಿರೋದೇ ಇತ್ತು. ಹಾಗಾಗಿ
ಬೇರೆ ಥರ ಡಿಫ್ರೆಂಟಾಗಿ ಯಾವ್ದಾದ್ರು ಹಾಕೊಳ್ಳೋಣ ಅಂತ ಹೇಳಿ ಈಗ ಹೇಗೂ ಟ್ರೆಂಡಿಂಗ್ ಆಗಿದೆ ಅಲ್ವಾ, ಈ ಥರ ಬ್ಲೌಸ್ನ ಹಾಕೋಣ, 2 ಸೀರೆಗೂ ಮ್ಯಾಚ್ ಆಗ್ತಿತ್ತು ಅಂತ ಅನಿಸ್ತು. ಹಾಗಾಗಿ ನಾನು ನನ್ನ ಸಿಸ್ಟರ್ ಇಬ್ಬರು ಕೂಡ ಒಂದೇ ಥರ ಡಿಸೈನ್ ಬ್ಲೌಸ್ನ ತೊಗೊಂಡಿದ್ದೀವಿ. ಡಿಸೈನ್ ಎಲ್ಲ ಏನು ಇಕ್ಸಿಲ್ಲ, ದೊಡ್ಡದಾಗಿ ಒಂದು ಡೀಪ್ ಇಕ್ಸಿದ್ದೀವಿ ಅಷ್ಟೇ, ಇನ್ನೇನು ಇಟ್ಟಿಸಿಲ್ಲ. ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇತ್ತು. ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿ ಕಾಮೆಂಟ್ ಮಾಡಿ. ಹಾಗೆ ಇನ್ನೇನು ಗಣೇಶ ಹಬ್ಬನೂ ಕೂಡ ಇತ್ತು, ಹಾಗಾಗಿ ಈ ಥರ ಸೆರಾಮಿಕ್ದು ಒಂದು ಗಣೇಶನೂ ಕೂಡ ಬೇಕಾಗಿತ್ತು ಅಂತ ಹೇಳಿ ಪರ್ಚೇಸಿಂಗ್ಗೆ ಬಂದಿದ್ವಿ. ಇನ್ನು ಮೈಸೂರಿನಲ್ಲಿ ಮನ್ನಾಸ್ ಮಾರ್ಕೆಟಲ್ಲಿ ಯಾರಾದರೂ ಶಾಪಿಂಗ್ ಮಾಡ್ತೀರಾ ಈ ಥರ ಹೋಮ್ ಡೆಕೋರೇಟೆಡ್ ವಸ್ತುಗಳನ್ನ ಅಂತ ಅಂದರೆ ಕೆಳಗಡೆ ಶಾಪ್ಗಿಂತ ಮೇಲ್ಗಡೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ನಾನು ಕೂಡ ಹಾಗೆ ಕೆಳಗಡೆ ಒಂದಷ್ಟು ಐಟಮ್ಸ್ನ ತೊಗೊಂಡಿಟ್ಟಿದ್ದೆ, ಬಟ್ ಅದೇ ಐಟಮ್ಸ್ನ ಮೇಲ್ಗಡೆ ಶಾಪಲ್ಲಿ ಹೋಗಿ ಕೇಳಿದಾಗ ಅರ್ಧಕ್ಕರ್ಧ ಕಮ್ಮಿ ಇತ್ತು. ಅವ್ರು ಹೇಳಿದ್ರು ಇಲ್ಲಿಂದನೇ ತೊಗೊಂಡೋಗಿ ಅವರು ಕೆಳಗಡೆ ಮಾರೋದಷ್ಟೇ, ಅಷ್ಟೊಂದು ರೈಟ್ ಇದೆ ಅಂತ. ನನಗೂ ಕೂಡ ಆವಾಗಲೇ ಗೊತ್ತಾಗಿತ್ತು. ನೀವು ಯಾರಾದರೂ ಈ ಥರ ಸೆರಾಮಿಕ್ ಐಟಮ್ಸ್ನ ಹೋಮ್ ಡೆಕೋರೇಟ್ಗೆ ತೊಗೋತೀರಾ ಅಂದರೆ ಒಂದಲ್ಲ ಎರಡಲ್ಲ ಅಂಗಡಿನ ವಿಚಾರಿಸಿ, ಒಂದು ಅರ್ಧಕ್ಕರ್ಧ ಪ್ರೈಸಲ್ಲಿ ಸಿಗ್ಬೋದು ಮೇಲ್ಗಡೆ ಶಾಪಲ್ಲಿ. ವಿಚಾರಿಸಿ ನೋಡಿ ಕೇಳಿ ತೊಗೊಳ್ಳಿ. ಇನ್ನು ನಾಳೆಗೆ ಬೇಕಾಗಿರೋಂಥ ಹೂವೆಲ್ಲ ಆರ್ಡ್ರ್ ಕೊಟ್ಟಿದ್ವಿ, ಬಟ್ ಮನೆ ಬಾಗಿಲಿಗೆ ಎಂಟ್ರೆನ್ಸ್ಗೆ ಒಂದು ಹಾರ ಬೇಕಾಗಿತ್ತು. ಅದನ್ನು ನಾನೇ ಮನೆಯಲ್ಲೇ ರೆಡಿ ಮಾಡ್ಕೋತಿದ್ದೆ. ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ನೈಟ್ ದೇವರಿಗೆ ಬೇಕಾಗಿರೋಂಥ ವಾಲ್ಗೆ ಒಂದಷ್ಟು ಅಲಂಕಾರನ ಎಲ್ಲ ಮಾಡಿ ಮುಗಿಸಿದ್ವಿ. ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ, ಹಾಗಾಗಿ ನೈಟ್ ಒಂದಷ್ಟು ಕೆಲಸ ಎಲ್ಲ ಮಾಡಿ ಮುಗಿಸಿದ್ವಿ. ಇನ್ನು ನೆಕ್ಸ್ಟ್ ಡೇ ಇದು ಪೂಜೆನ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು ನೋಡ್ತಿರ್ಬೋದು. ಬೆಳಗ್ಗೆ ಬೇಗನೆ ಬಂದಿದ್ದರು ಐನವರು. ದೇವ್ರ ಫೋಟೋಗೆಲ್ಲ ಅಲಂಕಾರ ಮಾಡಿ ಇನ್ನು ಅವರು ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ಹೋಮ ಪೂಜೆ ಜೊತೆಗೆ ನಾಮಕರಣ ಎಲ್ಲ ಇದ್ದಿದ್ದರಿಂದ ಅರ್ಲಿ ಮಾರ್ನಿಂಗ್ ಬೇಗನೆ ಬಂದಿದ್ದರು. ನಾವು ಕೂಡ ಅಷ್ಟೊತ್ತಿಗೆ ಎಲ್ಲರೂ ಸ್ನಾನ ಕೆಲಸ ಎಲ್ಲ ಮುಗ್ದು ರೆಡಿಯಾಗಿದ್ವಿ. ಇನ್ನು ನನ್ನ ಮಗಳು ಅಂತೂ ನೋಡ್ತಿರ್ಬೋದು, ಫುಲ್ಲು ಕ್ಯೂಟಾಗಿ ಗೊಂಬೆ ಥರ ಕಾಣಿಸ್ತಾ ಇದ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿ. ಅಂದರೆ ಈ ಏನು ಲಂಗ ಬ್ಲೌಸ್ನ ಹಾಕಿದ್ದಾಳೆ ಸಿಲ್ಕ್ ಸ್ಯಾರಿಲಿ ತೊಗೊಂಡು ಸ್ಟಿಚ್ ಮಾಡಿಸಿರೋ ಅಂಥದ್ದು. ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಅನಿಸ್ತಿತ್ತು ನನಗೆ, ಹಾಗಾಗಿ ತೊಗೊಂಡಿದ್ದೆ. ಇನ್ನು ಜಡೆ ಹಾಕಿ ಜಡೆ ಬಿಲೆ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ಲು. ಇನ್ನು ನಾನು ವೇರ್ ಮಾಡಿದಾಗ ಸ್ಯಾರಿ ಯಾವ ಥರ ಲುಕ್ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು. ಆಲ್ರೆಡಿ ವಿಡಿಯೋ ಮಾಡುವಾಗ 7 o'clock ಆಗಿತ್ತು. ನಾನು ನನ್ನ ಮಗಳು ಇಬ್ಬರು ಕೂಡ ಎಲ್ಲ ರೆಡಿಯಾಗಿದ್ವಿ. ಕೆಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಫಸ್ಟು ನಾಮಕರಣ ಮುಗಿಸಿ ನಂತರ ಹೋಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲನೂ ಮುಗಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಜನ ಎಲ್ಲ ಬರೋ ಅಷ್ಟರಲ್ಲಿ 1-2 ಪೂಜೆನಾದ್ರು ಮುಗಿಸಿದ್ರೆ ಆಗುತ್ತೆ. ಅಂದರೆ ಅವರೆಲ್ಲ 12 o'clock ಆಗುತ್ತೆ ಬರೋ ಅಷ್ಟರಲ್ಲಿ. ನಾವು ನಾಮಕರಣ ಜೊತೆಗೆ ಹೋಮ ಅಥವಾ ಸತ್ಯನಾರಾಯಣ ಸ್ವಾಮಿ ಯಾವ್ದು ಪೂಜೆ ಆಗುತ್ತೋ ಅದು ಬೇಗ ಮುಗಿಸೋಣ ಅಂತ ಅಂದ್ಕೊಂಡಿದ್ರು. ಈ ಹೋಮ ಎಲ್ಲ ಮಾಡಬೇಕಾದ್ರೆ ಫುಲ್ಲು ಹೊಗೆ ತುಂಬ್ಕೊಂಡಿರುತ್ತೆ, ಮಕ್ಕಳನ್ನು ಹಿಡ್ಕೊಂಡಿರೋಕ್ಕಾಗೋದಿಲ್ಲ. ಹಾಗಾಗಿ ಫಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸ್ಬಿಡೋಣ, ಆಮೇಲೆ ಹೋಮ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಕ್ಯೂಟ್ ಬೇಬಿ ನಾಮಕರಣ ಆಗಿದೆ. ಹೆಸರು ಏನು ಅನ್ನೋದನ್ನು ಲಾಸ್ಟ್ 8 ತನಕ ನೋಡಿ ಹೇಳ್ತೀನಿ. ಇನ್ನು ನಮಗೆ ಗೊತ್ತಿಲ್ಲದೇನೋ ಸಣ್ಣ ಪುಟ್ಟ ತಪ್ಪಂತೂ ಮಾಡೇ ಇರ್ತೀವಿ. ಅದೇನೇ ಇರಲಿ ಆ ಭಗವಂತನಿಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮನೇಲಿ ಮಾಡಿಸೋದ್ರಿಂದ ಯಾವುದೇ ಥರ ಒಂದು ನೆಗೆಟಿವ್ ವೈಬ್ಸ್ ಇರುತ್ತೆ ಅದೆಲ್ಲ ಹೋಗುತ್ತೆ. ಮನೇಲಿ ಒಂದು ಒಳ್ಳೆ ಕಾರ್ಯ ಮಾಡೋದ್ರಿಂದ ಮನಸ್ಗೂ ಒಂಥರ ಖುಷಿ ಅನಿಸುತ್ತೆ. ಈ ಥರ ಪೂಜೆ ಹೋಮ ಎಲ್ಲ ಮಾಡಿಸೋದ್ರಿಂದ ಅಲ್ವಾ. ನಮಗೆಲ್ಲ ಸಂಕಷ್ಟಗಳನ್ನ ನಮ್ಮೆಲ್ಲ ತಪ್ಪುಗಳನ್ನ ಕ್ಷಮಿಸಿ ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆ ದೇವ್ರ ಹತ್ರ ನಾನು ಕೂಡ ಬೇಡ್ಕೋತೀನಿ. ಅಂದರೆ ಈ ಪೂಜೆ ಮಾಡಬೇಕಾದ್ರೆ ಕೂಗಿಲ್ಲ ಅಂದರೂ ಈ ಪೂಜೆಗೆ ಹೋಗಿ ಕಥೆನ ಕೇಳೋದ್ರಿಂದ ಜೊತೆಗೆ ಆ ಪೂಜೆನ ಪ್ರಸಾದ ತಿನ್ನೋದ್ರಿಂದ ನಮಗೆ ಅಷ್ಟೇ ಪುಣ್ಯ ಬರುತ್ತೆ ಅಂತಲೂ ನಾವು ಕೇಳಿದ್ದೀವಿ ಅಲ್ವಾ. ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಅವ್ರಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ನನ್ನ ಮಗಳು ಫುಲ್ಲು ಹೋಮ ಎಲ್ಲ ಮಾಡುವಾಗ ಹೊಗೆ ತುಂಬ್ಕೊಬಿಟ್ಟಿತ್ತು ಅಂತ ಹೇಳಿ ಈಚೆ ಬಂದು ಕೂತಿದ್ದಾಳೆ ಆಟ ಆಡ್ತಾ.
ಇವರೆಲ್ಲ ನನ್ನ ಹಳೆಯ ಫ್ರೆಂಡ್ಸು, ನಾವು ಚಿಕ್ಕದ್ರಿಂದ ಒಟ್ಟಿಗೆ ಬೆಳೆದಿರೋಂಥ ಫ್ರೆಂಡ್ಸು. ಮೆಮೊರಿಗೆ ಇವರೆಲ್ಲರ ಜೊತೆ ಒಂದು ಸೆಲ್ಫಿ ತಗೋತಾ ಇದೀವಿ ನೋಡಿ. ಇವ್ರು ಬೇಡ, ಇವ್ರು ಫಸ್ಟ್. ಹಾಯ್. ಇನ್ನು ಇವಾಗಷ್ಟೇ ನೋಡಿದ್ರಿ, ಅವರೆಲ್ಲ ನಮ್ಮ ಫ್ರೆಂಡ್ಸ್ಗಳು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು, ಎಲ್ಲರೂ ಕೂಡ ಬಂದಿದ್ದರು. ಬಟ್ ನಾನು ಯಾರು ಬಂದಿರೋದನ್ನು ಒಂದು ವೀಡಿಯೋನೂ ತೊಗೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಫೋನ್ ನನ್ನ ಕೈಯಲ್ಲಿ ಇರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ವಿ. ಏಕೆ ಅಂದರೆ ಎಲ್ಲರೂ ಕೂಡ ಬಂದಾಗ ಫುಲ್ ಕ್ರೌಡ್ ಆಗಿಬಿಟ್ಟಿತ್ತಲ್ವ, ನನಗೆ ವೀಡಿಯೋ ಮಾಡೋದಕ್ಕೆ ಫೋನ್ಗಳು ಯಾರ್ದು ಕೂಡ ಕೈಯಲ್ಲೇ ಇರಲಿಲ್ಲ. ಇಲ್ಲಿ ಪೂಜೆ, ಅಲ್ಲಿ ಜನ, ಊಟದ ವ್ಯವಸ್ಥೆ ಎಲ್ಲನೂ ನೋಡಬೇಕಾಗಿತ್ತು. ಹಾಗಾಗಿ ನಾನು ಯಾವುದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಮಾರ್ನಿಂಗ್ ನಾನು ಏನು ವೀಡಿಯೋ ತೊಗೊಂಡಿದ್ದೆ ಅದಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ ದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಿ, ಆರೋಗ್ಯ ಭಾಗ್ಯ ಕೊಟ್ಟು, ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಭಾಗ್ಯ, ಅದನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಲಾಸ್ಟಲ್ಲಿ ಎಲ್ಲರೂ ಸೇರಿ ದೇವರಿಗೆ ಆರತಿ ಬೆಳಗೋದನ್ನು ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತೀವಿ. ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.